ನೋಡಿ, ರೆಬಲ್ ಟಿವಿ ಒಂದು ಸುದ್ದಿಯನ್ನ ಶುರು ಮಾಡಿದ್ರೆ ಆ ಸುದ್ದಿಯನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಫಾಲೋ ಅಪ್ ಮಾಡಿ ಅಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ 100% ಪ್ರಯತ್ನ ಮಾಡ್ತೀವಿ. ಇವಾಗಲೂ ಕೂಡ ಒಂದು ಸುದ್ದಿ ಹಿಂದೆ ಬಿದ್ದಿರೋದು. ನಿನ್ನೆ ನಾನು ಹೇಳಿದ್ದೆ, ಹುಬ್ಬಳ್ಳಿಯ ಸರ್ಕಾರಿ ಆಸ್ಪತ್ರೆ ಒಂದರಲ್ಲಿ ಶೌಚಾಲಯದಲ್ಲಿ ಆ ಮೆಡಿಸಿನ್ಗಳನ್ನು ಸುರಿತಾ ಇದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋರಿಲ್ಲ, ಕೇಳೋರಿಲ್ಲ. ಅದನ್ನ ವೇಸ್ಟ್ ಮಾಡೋದಾದ್ರೆ ಯಾಕೆ ಅಲ್ಲಿ ತಗೊಂಡು ಒಂದು ಸ್ಟಾಕ್ನ ಇಟ್ಕೊಬೇಕು? ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳನ್ನು ನಾವೀಗ ಬಿಡೋದಿಲ್ಲ. ಏನಾಗ್ತಾ ಇದೆ ಅಲ್ಲಿ? ಹಾಗಾದ್ರೆ ಏನು ಬಿಟ್ಟಿ ದುಡ್ಡಲ್ಲಿ, ಅವ್ರ ಮನೆ ದುಡ್ಡಲ್ಲಿ ನೀವು ತಗೊಂಡು ಬಂದು ಕೊಡ್ತಾ ಇದ್ದೀರಾ? ವೇಸ್ಟ್ ಆಗ್ತಾ ಇದೆ, ಫೈರ್ ಮಾಡಿ. ಬ್ರೇಕಿಂಗ್. ಔಷಧಿಗಳನ್ನ ಶೌಚಾಲಯಕ್ಕೆ ಹಾಕಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ನಾಚಿಕೆ ಆಗ್ಬೇಕ್ರಿ. ಯಾಕ್ರಿ? ESI ಆಸ್ಪತ್ರೆ ಸಿಬ್ಬಂದಿಗಳ ಕಳ್ಳಾಟ ಬಯಲು ಮಾಡ್ತಾ ಇದೆ ರೆಬಲ್ ಟಿವಿ. ಇದು ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹುಬ್ಬಳ್ಳಿ ಗೋಕುಲ್ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ವಿಮಾ ಆಸ್ಪತ್ರೆ ಪ್ರತಿ ತಿಂಗಳು ಕಾರ್ಮಿಕರ ಹಣದಲ್ಲಿ ಔಷಧಿಗಳು ಬರ್ತಾ ಇವೆ. ಕಾರ್ಮಿಕರ ಹಣದಲ್ಲಿ, ಯಾರಪ್ಪನ ಮನೆ ದುಡ್ಡಲ್ಲ. ಔಷಧಿಗಳನ್ನ ಶೌಚಾಲಯಕ್ಕೆ ಹಾಕಿ ಕಾರ್ಮಿಕರಿಗೆ ಮೋಸ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ರೋಗಿಗಳಿಗೆ ಔಷಧಿ ನೀಡದೆ ಅನ್ಯಾಯ ಮಾಡ್ತಾ ಇದ್ದಾರೆ ಭ್ರಷ್ಟರು. ಸರ್ಕಾರದಿಂದ ಮಿತಿ ಇಲ್ಲದೆ ಔಷಧಿ ಮತ್ತು ಉಪಕರಣಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಅವುಗಳನ್ನ ಉಪಯೋಗಿಸದ ಬೇಕಾಬಿಟ್ಟಿಯಾಗಿ ಎಸಿತಾ ಇದ್ದಾರೆ. ಏನಿದು? ಯಾರು ಕೊಟ್ಟರು ಅವಕಾಶ? ಅವಧಿ ಮೀರುವ ತನಕ ಇಟ್ಕೊಂಡು ಬೇಕಾಬಿಟ್ಟಿ ಸುಡೋದಾ? ಸರ್ಕಾರದಿಂದ ಕೊಡುವಂತ ಬೆಲೆ ಬಾಳುವಂತ ಔಷಧಿಗಳಿವು, ಕಾಂಜಿ ಪಿಂಜಿ ಅಲ್ಲ. OPD ಚೀಟಿನೂ ಇಲ್ಲ, ಎಲ್ಲ ವೇಸ್ಟ್ ಪೇಪರ್ ಮೇಲೆ ಬರೆಯೋದು. ರೋಗಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಶೌಚಾಲಯ ಬಳಸುವಂತಿಲ್ಲ. ಶೌಚಾಲಯದಲ್ಲಿ ನೀವು ಬಳಸೋದಕ್ಕೆ, ನೀವು ಶೌಚಾಲಯನ ಬೇರೆದಕ್ಕೆ ಬಳಸ್ಕೊತಾ ಇದ್ದೀರಲ್ಲ, ನೀವು ಕೊಳತ್ ನಾರ್ತಾ ಇದೆ ಅಲ್ಲಿ ಸ್ಟೋರ್ ರೂಮ್ಗಳು, ಶೌಚಾಲಯಗಳು. ಸರ್ಕಾರ ನೀಡಿರುವ ಎಲ್ಲ ಸೌಲಭ್ಯಗಳು ಕೂಡ ಮಂಗಮಾಯವಾಗ್ತಾ ಇದೆ. ಆರೋಗ್ಯ ಸಚಿವರು ಗಮನಿಸಬೇಕಾದಂತ ಸ್ಟೋರಿ ಇದು. ದಿನೇಶ್ ಗುಂಡೂರಾವ್ ಅವರೇ ನೋಡ್ಲೇಬೇಕು. ಹಾವೇರಿ ಉಸ್ತುವಾರಿ ಸಚಿವರು ನೋಡ್ಲೇಬೇಕು ಈ ಸ್ಟೋರಿನ. ಏನ್ ಮಾಡ್ತಾ ಇದ್ದೀರಾ ನೀವು? ಏನಾಗ್ತಾ ಇದೆ ಅಲ್ಲಿ? ಹುಬ್ಬಳ್ಳಿ ಉಸ್ತುವಾರಿ ಸಚಿವರು ನೋಡ್ಬೇಕಿದ್ದ. ಸಾರಿ, ಹಾವೇರಿ ಅಲ್ಲ, ಹುಬ್ಬಳ್ಳಿ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರೇ, ನಿಮ್ಮ ದೃಷ್ಟಿ ದೂರ, ಗೊತ್ತು ನನಗೆ. ನಿಮ್ಮ ಐಡಿಯಾಲಜಿ ಚೆನ್ನಾಗಿದೆ, ನಾನಿಲ್ಲ ಅಂತ ಹೇಳಲ್ಲ. ನಾನು ಪಕ್ಷ ಅಂತಲ್ಲ, ನಿಮ್ಮ ವ್ಯಕ್ತಿ ಅಂತ ನೋಡಿದಾಗ ನಿಮ್ಮ ಐಡಿಯಾಲಜಿಗಳು ಚೆನ್ನಾಗಿದೆ, ನಿಮ್ಮ ನಿರೀಕ್ಷೆಗಳು ಚೆನ್ನಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಇದು ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ನಾವು ಸುದ್ದಿನ ಬ್ರೇಕ್ ಮಾಡ್ತೀವಿ ಎಕ್ಸ್ಕ್ಲೂಸಿವ್ ಆಗಿ, ಅದನ್ನ ಫಾಲೋ ಅಪ್ ಕೂಡ ಮಾಡ್ತೀವಿ, ಬಿಡಲ್ಲ ನಾವು. ಯಾರ್ರೀ ಅವರು ಅಧಿಕಾರಿಗಳೆಲ್ಲ? ಏನ್ರಿ ಮಾಡ್ತಾ ಇದ್ದೀರಾ ನೀವು? ಕಾರ್ಮಿಕರ ದುಡ್ಡು, ಅದು ಕಾರ್ಮಿಕರ ಹಣ. ಯಾರಪ್ಪನ ಮನೆ ದುಡ್ಡಲ್ಲ, ಯಾರ ಮನೆ ದುಡ್ಡಲ್ಲ. ಸರ್ಕಾರದಿಂದ ಕೊಟ್ಟಿರೋ ಹಣ, ನಮ್ಮ ತೆರಿಗೆ ದುಡ್ಡು ಅದು. ಯಾರು ಹೇಳಿದ್ದು ನಿಮ್ಗೆ ಆ ಶೌಚಾಲಯದೊಳಗಡೆ ಏನು ಔಷಧಿಗಳನ್ನ, ಆ ಟ್ಯಾಬ್ಲೆಟ್ಸ್ಗಳನ್ನ, ಅವುಗಳನ್ನೆಲ್ಲ ಚಲ್ಲಿ ಅದರೊಳಗಡೆ ಅಂತ ಹಾಕಿ ಅಂತ? ಶೌಚಾಲಯ ಇರೋದು ಎರಡು ಒಂದು ಮಾಡೋದಕ್ಕೆ. ನಿಮ್ಮ ಶೌಚಾಲಯದಲ್ಲಿ ಈ ಮಾತ್ರೆಗಳನ್ನ, ಔಷಧಿಗಳನ್ನ ಸುರಿಯೋದಕ್ಕಲ್ಲ. ಎಷ್ಟು ಬೇಕಷ್ಟು ತಂದು ಇಟ್ಕೊಳ್ರಿ. ಯಾಕೆ? ಬಳಕೆಗಿಂತ ಅಗತ್ಯವಾಗಿ ಯಾಕೆ ತಂದು ಇಟ್ಕೊಳ್ತೀರಾ? ಏನ್ ಮಾಡ್ತಾ ಇದ್ದೀರಾ ನೀವು?